ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಅಸಮಾಧಾನಿತರ ಮನವೊಲಿಕೆಗೆ ಮುಂದಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಎಂಟಿಬಿ ನಾಗರಾಜ್ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಭೇಟಿಯನ್ನ ನೀಡಿದರು. ಅಸಮಾಧಾನಿತರ ಮನವೊಲಿಕೆಗೆ ಮುಂದಾದ ವಿಜಯೇಂದ್ರ. ಎಂಟಿಬಿ ನಾಗರಾಜ್ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಭೇಟಿ ನೀಡಿದರು. ಪಕ್ಷದಿಂದ ದೂರ ಉಳಿದಿದ್ದ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರ ಮನವೊಲಿಕೆಗೆ ಮುಂದಾದರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಲೋಕಸಭೆ ಎಲೆಕ್ಷನ್ ಹೊತ್ತಿನಲ್ಲೇ ಮನವೊಲಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ವಿಜಯೇಂದ್ರ. ಪ್ರಸಕ್ತ ರಾಜಕೀಯ ವಿಚಾರಗಳ ಚರ್ಚೆಯನ್ನ ನಡೆಸಿದ್ರು ಬಿವೈ ವಿಜಯೇಂದ್ರ. ಯಾವುದೇ ಆತುರ ನಿರ್ಧಾರ ತೆಗೆದುಕೊಳ್ಳದಂತೆ ಎಂಟಿಬಿಗೆ ಮನವೊಲಿಸಿದ್ದಾರಂತೆ. ಅಸಮಾಧಾನಿತರ ಮನವೊಲಿಕೆಗೆ ಮುಂದಾದಂತಹ ವಿಜಯೇಂದ್ರ ಇವತ್ತು ಎಂಟಿಬಿ ನಾಗರಾಜ್ ಅವರ ಮನೆಗೆ ಭೇಟಿಯನ್ನ ನೀಡಿದರು. ಭೇಟಿ ನೀಡಿದಂತಹ ಸಂದರ್ಭದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಗುತ್ತೆ. ಅದಾದ ಬಳಿಕ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಲೋಕಸಭೆ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಅಂತ ಎಂಟಿಬಿ ಅವರ ಮನವೊಲಿಸಿದ್ದಾರೆ ವಿಜಯೇಂದ್ರ. ಎಂಟಿಬಿ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಟ್ಟಂತಹ ಕ್ಷಣವನ್ನ ನೋಡ್ತಾ ಇದ್ದೀವಿ. ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಎಂಟಿಬಿ ಅವರನ್ನ ಭೇಟಿಯಾದಂಥದ್ದು. ಅವರ ನಿವಾಸಕ್ಕೇನೆ ಹೋದಂತಹ ವಿಜಯೇಂದ್ರ ಅವರ ಜೊತೆ ಮಾತನಾಡಿದ್ದಾರೆ. ಪ್ರಸಕ್ತ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಹೌದು, ಈಗಾಗಲೇ ಬಿಜೆಪಿ ಪಕ್ಷದಿಂದ ದೂರ ಉಳಿದಿದ್ದಂತಹ ಪರಿಷತ್ ಸದಸ್ಯ ಎಂಟಿಬಿ ಅವರ ಮನವೊಲಿಸುವ ಕಾರ್ಯವನ್ನ ಮಾಡಿದ್ದಾರೆ ವಿಜಯೇಂದ್ರ. ಎಂಟಿಬಿ ನಾಗರಾಜ್ ಭೇಟಿಯಾದ ಬಿವೈ ವಿಜಯೇಂದ್ರ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ಸಂಕಲ್ಪ ಮಾಡಿದ್ದಾರೆ. ವಿಜಯೇಂದ್ರ ಭೇಟಿಯ ಬಳಿಕ ಎಂಟಿಬಿ ನಾಗರಾಜ್ ಅವರು ಕೊಟ್ಟಂತಹ ಹೇಳಿಕೆ. ವಿಜಯೇಂದ್ರ ಹಾಗೂ ಎಂಟಿಬಿ ಭೇಟಿಯ ಬಳಿಕ ಮಾತನಾಡಿದಂತಹ ಎಂಟಿಬಿ ನಾಗರಾಜ್, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ. ವಿಜಯೇಂದ್ರ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರವಾಸ ಮಾಡಲಿ, ಲೋಕಸಭೆಯಲ್ಲಿ ಅಭ್ಯರ್ಥಿ ಗೆಲ್ಲಿಸೋ ಚರ್ಚೆ ನಡೆಸಿದ್ದೇವೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಹೈಕಮಾಂಡ್ ನಿರ್ಧಾರ ಅಂತಲೂ ಕೂಡ ಎಂಟಿಬಿ ಹೇಳಿದ್ದಾರೆ. ಅವರು ನೂತನವಾಗಿ ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಅವರೊಂದು ಸಂಕಲ್ಪ ಮಾಡಿ ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ 28 ಪಾರ್ಲಿಮೆಂಟ್ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಹೆಚ್ಚಿನ ಬಹುಮತಗಳಿಂದ ಅವರನ್ನು ಜಯಶೀಲರನ್ನಾಗಿ ಮಾಡಿ ನರೇಂದ್ರ ಮೋದಿಜಿಯವರು 3ನೇ ಸಾರಿ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಸಂಕಲ್ಪ ಮಾಡಿ ರಾಜ್ಯದ ಉದ್ದಗಲಕ್ಕೂ ಜಿಲ್ಲಾ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಕೂಡ ಈಗಾಗಲೇ ಪ್ರವಾಸ ಮಾಡ್ತಾಯಿದ್ದಾರೆ. ಇದಾದ ಮೇಲೆ ಅವರು ಕೂಡ ಒಂದು ಸಾರಿ ನಮ್ಮನ್ನು ಭೇಟಿ ಮಾಡಿ ಒಂದು ಸಾರಿ ನಾವು ಅವರು ರಾಜಕೀಯದ ಬಗ್ಗೆ ಮುಂದಿನ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಅವರು ಇವತ್ತು ಒಂದು ಸೌಹಾರ್ದಯುತವಾದಂಥ ಭೇಟಿ ಇವತ್ತು ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಕೂಡ ಇವತ್ತು ಕೆಲವರೆಲ್ಲ ಇವತ್ತು ಭಾಗಿಯಾಗಿದ್ದಾರೆ. ಇವತ್ತು ಕೆಲವು ವಿಚಾರಗಳು ಮುಂದೆ ಏನಾಗಬೇಕು ಅನ್ನೋದು ಚರ್ಚೆ ಮಾಡಿದ್ದೀವಿ. ನಾನು ಅವ್ರಿಗೆ ಆಶೀರ್ವಾದವನ್ನು ಬಯಸಿದ್ದೇನೆ. ನೀವು ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಬಹುಮತ ಗೆಲ್ಲಬೇಕು. ಒಂದು ಸ್ಥಿರ ಮತ್ತು ಸುಭದ್ರವಾದ ಸರ್ಕಾರ ಈ ದೇಶಕ್ಕೆ ಬೇಕಾದರೆ ಅದು ನರೇಂದ್ರ ಮೋದಿಜಿಯವರೇ ಆಗಬೇಕು ಮತ್ತು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ಅಂತೇಳಿ ನಾನು ನಮ್ಮ ವಿಜಯೇಂದ್ರ ಅವ್ರಿಗೆ ಆಶೀರ್ವಾದ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಉದ್ದಗಲಕ್ಕೂ ಇನ್ನೂ ಕೂಡ ಪ್ರವಾಸ ಮಾಡಲಿ, ಕಾರ್ಯಕರ್ತರು ಮುಖಂಡರುಗಳನ್ನು ಸಂಘಟನೆ ಮಾಡಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆ, ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬರುವಂಥ ಕೆಲಸ ನಮ್ಮ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಅದು ಆಗಲಿ ಅಂತೇಳಿ
ಅವ್ರಿಗೆ ಹಾರೈಸಿ ಆಶೀರ್ವಾದ ಮಾಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.